ಆರೋಪಿಗಳ ವಿಚಾರಣೆಯಲ್ಲೂ ಕೂಡ ದರ್ಶನ್ ನಿಜ ಬಣ್ಣ ಬಯಲಾಗ್ತಾ ಇದೆ. ಸರ್ಕಾರ, ಕಾನೂನು, ಪೊಲೀಸರು ಇದ್ಯಾವುದು ಕೂಡ ದರ್ಶನ್ಗೆ ಲೆಕ್ಕಕ್ಕೆ ಇರಲಿಲ್ಲ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆರೋಪಿಗಳ ವಿಚಾರಣೆಯಲ್ಲೂ ಕೂಡ ನಿಜ ಬಣ್ಣ ಗೊತ್ತಾಗ್ತಾ ಇದೆ. ಸರ್ಕಾರ, ಕಾನೂನು, ಪೊಲೀಸರು ದರ್ಶನ್ ಇದ್ಯಾವ್ದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊತಾ ಇರಲ್ವಂತೆ. ಸಾರ್ವಜನಿಕವಾಗಿ ನೆಗೆಟಿವ್ ಆಗಿ ಕಾಮೆಂಟ್ ಏನು ಮಾಡ್ತಾರೆ, ಧಮಕಿ ಆಗ್ತಾ ಇರುವಂಥ ಫ್ಯಾನ್ಸ್ಗೂ ಬಿಸಿ ಮುಟ್ಟಿಸಲು ಈಗ ಪೊಲೀಸರು ತೀರ್ಮಾನ ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ದರ್ಶನ್ ಬಂಧನದ ಬಳಿಕ ಕೆಟ್ಟದಾಗಿ ಕಾಮೆಂಟ್ಸ್ ಹಾಕಿರೋರನ್ನು ಕೂಡ ಈಗ ಪೊಲೀಸರು ವಿಚಾರಣೆ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಮಗೆಲ್ಲ ಮುಂದಿದೆ ಹಬ್ಬ ಅಂತ ಯಾರ್ಯಾರೆಲ್ಲ ನೇರವಾಗಿ ಬೆದರಿಕೆ ಹಾಕಿದ್ರಲ್ಲ ಅಂಥವ್ರಿಗೂ ಕೂಡ ಬಿಸಿ ಮುಟ್ಟಿಸೋದಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಜಾಲತಾಣದಲ್ಲಿ ವಿಡಿಯೋ ಸಂಗ್ರಹಿಸಿ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಅಸಭ್ಯ ಮತ್ತು ಧಮಕಿ ಆಗ್ತಾ ಇರುವಂಥ ಫ್ಯಾನ್ಸ್ಗೂ ಕೂಡ ಬಿಸಿ ಮುಟ್ಟಿಸೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ದರ್ಶನ್ರನ್ನ ರೌಡಿ ಶೀಟರ್ಗೆ ಸೇರ್ಪಡೆ ಮಾಡೋ ನಿಟ್ಟಿನಲ್ಲಿ ಈಗ ಪೊಲೀಸರು ಸಿದ್ಧತೆಯನ್ನು ಮಾಡ್ತಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಕಿರಣ್, ನಿಜಕ್ಕೂ ಕೂಡ ಈ ಒಂದು ಗಂಭೀರವಾದಂಥ ಬೆಳವಣಿಗೆ, ಯಾಕೆಂದರೆ ಒಬ್ಬ ರಾಜ್ಯದ ನಾಯಕ ನಟನಾಗಿದ್ದವನು ಅಥವಾ ಚಿತ್ರರಂಗದ ಗಣ್ಯ ನಟನಾಗಿದ್ದವನು ಈಗ ರೌಡಿ ಶೀಟರ್ ಆಗ್ತಾನೆ ಅಂದರೆ ಅದು ನಿಜಕ್ಕೂ ಕೂಡ ಒಂದು ದೊಡ್ಡ ಬೆಳವಣಿಗೆ ಅಥವಾ ಸಮಾಜವೇ ತಿರುಗಿ ನೋಡಬೇಕಾದಂಥ ಬೆಳವಣಿಗೆ. ಈ ಒಂದು ರೌಡಿ ಶೀಟರ್ ಎಂಟರ್ ಆಗೋದಕ್ಕೆ ಅಥವಾ ಪೊಲೀಸರು ಈ ರೀತಿಯಾದಂಥ ವಿಚಾರ ಮಾಡೋದಕ್ಕೆ ಕೇವಲ 1-2 ಕೇಸ್ಗಳಷ್ಟೇ ಅಲ್ಲ, ಅದರ ಜೊತೆಗೆ ಆತನ ನೆಟ್ವರ್ಕ್ ಇರ್ಬೋದು, ಆತನ ಮಾಡಿರುವಂಥ ಕೃತ್ಯ ಇರ್ಬೋದು, ಆ ಕೃತ್ಯದ ಗಂಭೀರತೆ ಇರ್ಬೋದು, ಅಥವಾ ಅದರ ಮೋಡಸ್ ಆಫ್ ಆಪರೆಂಡಿಗಳಿರ್ಬೋದು, ಇದೆಲ್ಲವೂ ಕೂಡ ಕಾರಣವಾಗಿರುತ್ತೆ. ಈಗ ದರ್ಶನನ್ನು ನೋಡ್ತಾ ಇದ್ರೆ ಬರೀ ಈ ಒಂದು ಪ್ರಕರಣ ಅಷ್ಟೇ ಅಲ್ಲದೆ ಬೇರೆ ಎಲ್ಲ ಪ್ರಕರಣಗಳನ್ನು ಒಟ್ಟುಗೂಡಿಸಿ ಈ ಥರ ನಿರ್ಧಾರವನ್ನು ಮಾಡಲಾಗ್ತಾ ಇದೆಯಾ? ಪ್ರಮೋದ್, ಮುಖ್ಯವಾಗಿ ರೌಡಿ ಶೀಟ್ ಓಪನ್ ಮಾಡೋಕ್ಕೆ ಒಂದು ಮಾನದಂಡ ಹಿಂಗೆ ಇರಬೇಕು ಹೀಗೆ ಇರಬೇಕು ಅಂತಲ್ಲ. ಮುಖ್ಯವಾಗಿ ಸಮಾಜಕ್ಕೆ ಕಂಟಕವಾಗಿರುವಂಥವ್ರನ್ನ ರೌಡಿ ಶೀಟ್ ಮಾಡ್ತಾರೆ. ಅಂದರೆ ಅದು ಒಂದು ಕೊಲೆ ಮಾಡಿದ್ರು ಕೂಡ ರೌಡಿ ಶೀಟನ್ನು ಓಪನ್ ಮಾಡ್ತಾರೆ, 5-6 ಕೊಲೆ ಪ್ರಕರಣ ಮಾಡಿದ್ರು ಕೂಡ ರೌಡಿ ಶೀಟ್. ಬರೀ ಕೊಲೆ ಮಾಡಿದ್ರು ಅನ್ನೋದಕ್ಕೆ ಮಾತ್ರ ರೌಡಿ ಶೀಟ್ ಆಗಲ್ಲ. ಕೆಲವೊಂದು ಸರಿ ಮನೆಯಲ್ಲಿ ಹೆಂಡ್ತಿಗೆ ಪದೇ ಹೊಡೆಯೋದಿರ್ಬೋದು, ಜೊತೆಗೆ ಅವ್ರ ಅಪ್ಪ ಅಮ್ಮಂಗೆ ಹೊಡೆಯೋದಿರ್ಬೋದು, ಈ ರೀತಿ ಆಗ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಈ ಥರ ಡಿಸ್ಟರ್ಬ್ ಆಗ್ತಾ ಇದ್ದಾನೆ, ಕಂಟಕವಾಗ್ತಾ ಇದ್ದಾನೆ ಅನ್ನೋದೇನಾರ ಅಲ್ಲಿಯ ಲೋಕಲ್ ಪೊಲೀಸ್ ಸ್ಟೇಷನ್ ಅಂದರೆ ಅಲ್ಲಿಗೆ ಇರುವಂಥ ಅಧಿಕಾರಿಗಳಿಗೆ ಅನಿಸಿದ್ರೆ ರೌಡಿ ಶೀಟನ್ನು ಓಪನ್ ಮಾಡುವಂಥದ್ದು. ಹಿಂದೆ ಇತ್ತು ಪ್ರಮೋದ್, MN ರೆಡ್ಡಿ ಅವರು ಕಮಿಷನರ್ ಆಗಿದ್ದಾಗ ಒಂದು ಪ್ರಕರಣದಲ್ಲಿ ಕೊಲೆ ಪ್ರಕರಣ ಯಾರು ಆಯಿತು ಅಂತಂದರೆ ಆ ಪ್ರಕರಣದಲ್ಲಿ ಯಾರ್ಯಾರು ಇದ್ರೋ ಎಲ್ಲರ ಮೇಲೂ ಕೂಡ ರೌಡಿ ಶೀಟನ್ನು ಮಾಡುವಂಥ ಕೆಲಸವನ್ನು ಅವರು ಸೂಚನೆ ಕೊಟ್ಟಿದ್ರು. ಮತ್ತೆ ಅವ್ರ ನಂತರ ಬಂದಂಥ ಆಯುಕ್ತರು ಕೂಡ ಅದನ್ನು ಒಂದು ಸ್ವಲ್ಪ ರಿಲ್ಯಾಕ್ಸ್, ಅಂದರೆ ಒಂದು 2-3 ಪ್ರಕರಣ ಆಗಲಿ ಅಥವಾ ರೌಡಿ ಶೀಟನ್ನು, ಯಾಕೆಂದರೆ ರೌಡಿ ಶೀಟ್ ಓಪನ್ ಮಾಡೋದು ಭಾಳ ಈಸಿ, ಅದನ್ನು ಮತ್ತೆ ಮಾನಿಟರ್ ಮಾಡೋದು ಇಂಪಾರ್ಟೆಂಟು. ಯಾಕೆಂತಂದರೆ ಇಲ್ಲಿವರೆಗೂ ಕೂಡ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಬಹುಶಃ ADGP ಅಲೋಕ್ ಕುಮಾರ್ ಒಬ್ಬರೇ ಇದನ್ನ ಕಂಪ್ಲೀಟ್ ಆಗಿ ರೌಡಿ ಶೀಟ್ ಅನ್ನ ಪ್ರತಿ ಸ್ಟೇಷನ್ ಹೋಗಿ ಮಾನಿಟರ್ ಮಾಡೋದು, ಯಾರ್ಯಾರು ಇದ್ದಾರೆ. ಯಾಕೆಂದ್ರೆ ರೌಡಿ ಶೀಟ್ ಓಪನ್ ಮಾಡಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಅವರ ಬಿಸ್ನೆಸ್ ಏನು, ಅವ್ರ ಇನ್ಕಮ್ ಏನು, ಹೊಸ ಗಾಡಿ ತಗೊಂಡು ಹೋದ್ರೆ ಯಾವ ಮನೇಲಿ ಇದ್ದಾರೆ, ಅವರು ನೈಟ್ ಎಲ್ಲಿರ್ತಾರೆ, ಡೇ ಇರ್ತಾರೆ, ಅವನ ಜೊತೆ ಯಾರ್ಯಾರು ಸಂಪರ್ಕದಲ್ಲಿ ಇರ್ತಾರೆ, ಅವನ ಆಕ್ಟಿವಿಟೀಸ್ ಏನು, ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ಅಪ್ಡೇಟ್ ಆಗ್ತಾ ಇರಬೇಕು. ಅಲ್ಲಿಯ ಲೋಕಲ್ ಪೊಲೀಸರಿಗೆ ಗೊತ್ತಿರಬೇಕು ಆತನ ಮೂವ್ಮೆಂಟ್ಸ್ ಅನ್ನ. ಈಗೇನಾಗಿದೆ, ರೌಡಿ ಶೀಟ್ ಓಪನ್ ಮಾಡ್ತಾರೆ, ಅದಾದ್ಮೇಲೆ ಮತ್ತೆ ಯಾವಾಗಲೂ ಒಂದ್ಸರಿ ರೌಡಿ ಪೆರೇಡ್ ಅಂತ ಕರೀತಾರೆ, ಅಥವಾ ಎಲೆಕ್ಷನ್ ಟೈಮಲ್ಲಿ ಅವ್ರನ್ನ ಕರೆಸೋದು, ಪ್ರಿಕಾಷನ್ ಮೆಜರ್ಸ್ಗೋಸ್ಕರ ಅವ್ರನ್ನ ಜೈಲಿಗೆ ಕಳಿಸೋದು, ಅಥವಾ ಆ ಲಿಮಿಟ್ಸಲ್ಲಿ ಏನೋ ದೊಡ್ಡ ಗಲಾಟೆ ಆದಾಗ ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡೋದು, ಈ ರೀತಿ ಮಾಡುವಂಥದ್ದು. ಈಗ ಈ ಕೇಸಲ್ಲಿ ಕೂಡ ದರ್ಶನ್ಗೂ ಕೂಡ ಈಗ ಒಂದು ಪ್ರಕರಣದಲ್ಲದೆ ಈ ಹಿಂದೆ ಕೂಡ ಅವ್ರ ಮೇಲೆ ಕೆಲವು ಸಾಕಷ್ಟು ಆರೋಪಗಳು ಕೇಳಿಬತ್ತು. ಅವರ ಹೆಂಡತಿಗೆ ಹೊಡೆದಿರೋದಿರ್ಬೋದು, ಮನೆ ಹತ್ರ ಇದ್ದಂಥ ಒಂದು ಆತನ ನಾಯಿನ ಯಾವುದೋ ಒಂದು ಲೇಡಿ ಮೇಲೆ ಅಟ್ಯಾಕ್ ಮಾಡಿಸಿರೋದಿರ್ಬೋದು, ರೀಸೆಂಟಾಗಿ ಯಾವುದೋ ಪಾರ್ಟಿ ಮಾಡಿದಾಗ, ಆಮೇಲೆ ಆತನ ಫಾರ್ಮ್ ಹೌಸಲ್ಲಿ ಯಾರಿಗೋ ಹೊಡೆದಿರೋದಿರ್ಬೋದು, ಆಮೇಲೆ ಹೋಟೆಲ್ ಮೈಸೂರಿನಲ್ಲಿ ಒಂದು ಹೋಟೆಲ್ನಲ್ಲೂ ಕೂಡ ಅಲ್ಲಿ ವೇಟರ್ ಮೇಲೆ ಅಟ್ಯಾಕ್ ಮಾಡಿರೋದಿರ್ಬೋದು. ಹೀಗೆ ಸಾಕಷ್ಟು ಆಗಾಗ ಈತನ ಮೇಲೆ, ದರ್ಶನ್ ಮೇಲೆ ಈ ರೀತಿ ಸುದ್ದಿಯಲ್ಲೇ ಇರ್ತಾರೆ ಈ ಒಂದು ಗಲಾಟೆ ವಿಚಾರಕ್ಕೆ. ಇಲ್ಲೂ ಕೂಡ ಮಾಡಬೇಕು ಅಂತ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಡಿಸೈಡ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಯಾವ ರೀತಿ ಅದಕ್ಕೆ ಕೊಡ್ತಾರೆ, ಅಂದ್ರೆ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು. ಅವರು ಪರ್ಮಿಷನ್ ಇಮಿಡಿಯೇಟ್ ಸಿಕ್ಕಿದ್ರೆ ಇಲ್ಲಿಯ ಲೋಕಲ್ ಪೊಲೀಸ್, ಅಂದ್ರೆ ಈಗ ರೌಡಿ ಶೀಟ್ ಓಪನ್ ಮಾಡೋಕ್ಕೆ ACPಗೆ ಅಧಿಕಾರ ಇರುತ್ತೆ, ಅದನ್ನ ರೌಡಿ ಶೀಟ್ ಕ್ಲೋಸ್ ಮಾಡಕ್ಕೆ DCPಗೆ ಅಧಿಕಾರ ಇರುತ್ತೆ ಬೆಂಗಳೂರು ಸಿಟಿಲಿ. ಆದ್ರೆ ಡಿಸ್ಟಿಕ್ ಅಲ್ಲಿ DYSPಗೆ ಓಪನ್ ಮಾಡಕ್ಕೆ, SPಗೆ ಕ್ಲೋಸ್ ಮಾಡಕ್ಕೆ. ಇಲ್ಲಿ ಈಗ ಇವರು ಓಪನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಅದೇ ಈಗ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟರೆ ತಕ್ಷಣ ಅವರು ಎಲ್ಲಾ ರೀತಿಯ ಮಾಡಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ಕಿರಣ್ ಎಲ್ಲ ಮಾಹಿತಿಗಾಗಿ.